ಅವ ಎಷ್ಟೊತ್ತಿಗೆ ಹೋಗಿದ್ನ 7:15 7 6 ಗಂಟೆಗೆ ನಂಗೆ ಗೊತ್ತಿಲ್ಲ. ಅಂಗಡಿ ಗಡಿಕಲ್ ಅಂತ ಹೋಗಿ ಬರ್ತಿದ್ದ ಹಾಗೆ ಅಂತ ತಿಳ್ಕೊಂಡಿದ್ದೆ. ಎಷ್ಟೋ ಹೊತ್ತಿನ ಮೇಲೆ ಒಂದು ಫೋನ್ ಬಂತು. ಫೋನ್ ಬಂದಾಗಲೇ ವಿಷಯ ನಿಮ್ಮ ಮಗನಿಗೆ ಹೀಗಾಗಿದೆ ಅಂದರು. ಸೀದಾ ಜಾಗಕ್ಕೆ ಹೋದೆ. ಅಣ್ಣ ಹೋಗಿ ನೋಡ್ತೀವಿ ಏನು ನನ್ನ ಮಗ ಹಾಗೆ. ಅವನ ಜೊತೆ ಒಂದು 3 ಜನ ಹುಡುಗರು ಇದ್ರು ಅಣ್ಣ. ಹಾಂ, 3 ಜನ ಹುಡುಗರು ಇದ್ರು. ಅವರೆಲ್ಲ ಹೆಸರೆಲ್ಲ ಹೇಳಿದ್ದೀನಿ, ಹೇಳಿಕೆ ಕೊಟ್ಟಿದ್ದೀನಿ ನಾನು. ಹಾಂ, ಒಳ್ಳೆ ಜನಗಳು, ಒಳ್ಳೆ ಹುಡುಗರು. ಇದೇನೋ ಇವನಿಗೆ ಮಿಸ್ಟೇಕ್ ಆಗ್ಬಿಡ್ತು, ಏನೋ ತೊಂದರೆ ಆಗಿದೆ. ಏನು ಮಾಡ್ಕೊಂಡ ಅಂತ ಗೊತ್ತಿಲ್ಲ. ಒಳ್ಳೆ ಹುಡುಗ ನನ್ನ ಮಗ. ಅವರು ಒಳ್ಳೆ ಹುಡುಗರು. ಆದ್ರೆ ಅವನಿಂದನೇ ಏನೋ ಎಫೆಕ್ಟ್ ಆಯಿತು, ಯಾರಿಂದನೂ ಆಗಿದ್ದಲ್ಲ ಅದು. ಇಲ್ಲ, ನಮಗೆ ಗೊತ್ತೇ ಇಲ್ಲ ವಿಚಾರ. ಮನೆ ಬಿಟ್ಟು ಎಷ್ಟೋ ಒಂದು 16-17 ಕಿಲೋಮೀಟರ್ ದೂರದಲ್ಲಿ ಹೋಗ್ಯಾನ. ನಮ್ಮ ಮನೆ ಕೊಳವಾರ. ಇದಾಗಿರೋದು ಕಟ್ಟೆ ಹಾಕ್ಲಲ್ಲ, ಅವನ ಅಜ್ಜಿ ಮನೆ ಹತ್ರಕ್ಕೆ ಹೋಗಿದ್ದು. ಓದಿದ ಡಿಗ್ರಿ ಪಾಸ್ ಆಗಿ ಡಿಗ್ರಿ ಮುಗಿಸಿದ್ದ ಫುಲ್. ಕೆಲ್ಸಕ್ಕೆ ನನ್ನೊಟ್ಟಿಗೆ ಬಂದು ನಾವು ಹಳ್ಳಿ ಕೆಲಸ ಮಾಡೋರು ಸ್ವಾಮಿ. ಹಳ್ಳಿ ಕೆಲಸ ಮಾಡ್ಕೊಂಡು ನನ್ನೊಟ್ಟಿಗೆ ಇದ್ದ ಕೆಲಸಕ್ಕೆಲ್ಲ ಅಪ್ಲೈ ಮಾಡ್ತಿದ್ವಿ. ಬರಲ್ಲ ಪೊಲೀಸು ಫಾರೆಸ್ಟಿಗೆಲ್ಲ ಬಂದಂಗೂ ಹಾಕ್ತಾ ಇದ್ದ. ಅಯ್ಯೋ, ಅದನ್ನ ಹೇಳೋಕ್ಕಾಗಲ್ಲಣ್ಣ. ನನಗೊಂದು ಗಂಡು ಒಂದು ಹೆಣ್ಣಣ್ಣ. ಅಣ್ಣ ತೀರ್ಥಹಳ್ಳಿಲೇ ಓದಿದ್ದು. ನಮ್ಮದು ತೀರ್ಥಹಳ್ಳಿ ತಾಲೂಕು, ಬಸವಾನಿ, ಕೊಳವಾರ ವಾಸಿ. ಇಷ್ಟೇ. ನಿನ್ನೆ ರಾತ್ರಿ ಸರ್, ನಿನ್ನೆ ರಾತ್ರಿ. ನನಗೆ ಎಷ್ಟೋ ಟೈಮ್ ಎಲ್ಲ ಗೊತ್ತಿಲ್ಲ ಅಣ್ಣ. ಏನೊಂದು 11:30 ಎಷ್ಟಕ್ಕೋ ಫೋನ್ ಬಂದಿತ್ತು. ನಮ್ಮ ಭಾವನ ಎಂಟನೇ ಫೋನ್ ಮಾಡ್ದ. ಅಯ್ಯೋ ಬಾಬಾ, ಹಿಂಗಾಗೆ ನಿಮ್ಮ ಕಡೆ ಹುಡುಗರು ಬಂದು ಅಂತ. ನಾನು ಮತ್ತೆ ಫೋನ್ ನನ್ನ ಹತ್ರ ಮಾತಾಡೋಕ್ಕಾಗಲ್ಲ ಅಣ್ಣ, ಹೊರಟು ಬಿಟ್ಟೆ. ಇಷ್ಟೇ. ಘಟನೆ ಏನೋ ಶಿಕಾರಿ, ಏನೋ ಫೈರ ಶಿಕಾರಿಗೆ ಹೋಗಿದ್ದು ಅಂತ ಬೆಳಗ್ಗೆ ಎಲ್ಲ ಕೇಳ್ತಾ. ಹಾಂ, ಶಿಕಾರಿ ಅವರು 3 ಹುಡುಗರು ಇದ್ರಲ್ಲ, ಅವ್ರನ್ನ ಕಡೆ ಕೇಳಿದ್ದು ನಮ್ಮ ಶಿಕಾರಿಗೆ ಹೋಗಿದ್ದು. ಹೀಗಾಯ್ತು. ನಮ್ಮನ್ನು ಬಿಟ್ಟು ಹೋಗಿದ್ದ, ಮುಂದೆ ಹೋಗಿದ್ದ. ನಾವು ಡಮ್ ಅಂದಮೇಲೆ ನಾವು ಹೋತಾ ಅಣ್ಣ ಬಿದ್ದಿದ್ದ ಅಂದರು. ಹೋಗಿದ್ದು ಹೌದು. ಜಾಗನೂ ನಾನು ಹೋಗಿ ನೋಡಿದೆ. ಅಲ್ಲಿ ದರೆ ಮೇಲೆ ಹತ್ತು ಬಿಟ್ಟಿದ್ದಾನೆ. ಅವನು ಯಾಕೆ ಅಲ್ಲಿ ಹೋದ್ದು ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಮಕ್ಕಳು ಅಣ್ಣ ತಮ್ಮ ಇದ್ದಂಗಿದ್ವಿ. ಆದರೆ ಒಂದು ಸಣ್ಣ ಮಾತು ಬರ್ತಿಲ್ಲ. ನಾನೆಲ್ಲಾರು ಅವನಿಗೆ ಹೇಳಿದ್ರೆ ಅವನು ತಿರ್ಗಾ ಮಾತಾಡೋ ಬಜ. ನನ್ನ ಮನೇಲಲ್ಲ, ಊರಲ್ಲಿ ಸಹ ಅಷ್ಟೇ. ಅಯ್ಯೋ ಸರ್, ಅದನ್ನೆಲ್ಲ ಹೇಳಂಗಿಲ್ಲ. ಒಳ್ಳೆ ಹುಡುಗ. ಶಿಕಾರಿಗೆ ಹೋಗ್ತಾ ಇದ್ರ? ಇದು ನಮಗೆ ಗೊತ್ತೇ ಇಲ್ಲ ಸರ್. ಅವ್ನು ಶಿಕಾರಿ ಮಾಡ್ತಾನೆ, ನನಗೆ ನಂಬೋಕ್ಕಾಗಲ್ಲ. ನನಗೆ ನಿನ್ನೆನೇ ಗೊತ್ತಾಗಿದ್ದು. ಅವ್ನು ಏನು ಹೇಳಲ್ಲ. ನಾನು ಎಲ್ಲಿ ಹೋತಾ ಕೇಳಲ್ಲ. ಇಲ್ಲಿ ಗಡಿಕಲಿ ಹೋಗ್ತಾನೆ, ಮತ್ತು ಬಸವಾನಿಗೆ ಹೋಗ್ತಾನೆ, ಮತ್ತು ಬಿಟ್ಟರೆ ಕೊಳವಾರದಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ಬರ್ತಾನೆ ಸಂಜೆ ಟೈಮು. ಹಗಲು ಒಂದೊಂದು ದಿವಸ ಏನಕ್ಕಾರ ಹೋಗ್ತಾನೆ. ಅವ್ರ ಕಡೆ ಹುಡುಗರೆಲ್ಲ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಹಾಗೆ ಬರ್ತಾನೆ ಅಂತೇಳಿ ನಾನು ಮಲಗಿಬಿಟ್ಟಿದ್ದೆ. ನನಗೂ ಈ ಕಾಲೆಲ್ಲ ನೋವಿತ್ತು. ನಾನು ಬೇಗ ಮಲಗಿಬಿಡ್ತೀನಿ ಮನೇಲಿದ್ದರೆ. ತಿರುಗಾಟಕ್ಕೆ ಹೋದ್ರೆ ಲೇಟ್. ಮಲಗಿಬಿಟ್ಟಿದ್ದೆ. ಹಂಗಾರು ಬಂದಿರ್ಬೋದೇನೋ ಅಂತ. ಫೋನ್ ಬಂದಾಗಲೇ ಗೊತ್ತಿವ್ನು ಬರಲ್ಲ ಅಂತ. ತಾಯಿ ಹತ್ರ ಹೇಳುವಾಗೇನೋ ಬಿಟ್ಟನೋ ಗೊತ್ತಿಲ್ಲ. ಇಲ್ಲ, ಹುಡುಗ ಸರ್. ಎಷ್ಟು ಮಕ್ಕಳು ಸರ್? ಇವನು ಫಸ್ಟ್ ಮಗ ಸರ್, 26 ವರ್ಷ. ಏನಿಲ್ಲ, ಮದುವೆ ಆತೇನಂತ ಕೇಳಿದೆ. ಇಲ್ಲಪ್ಪ, ನಾನು ಡೈರೆಕ್ಟಾಗಿ ಕೇಳ, ಬೇರೆ ಹತ್ರ ಕೇಳಿಸಿದ್ದೆ. ಅಪ್ಪ ತಂಗಿಗೆ ಮದುವೆ ಆಗದೆ ನಾನು ಆಗಲ್ಲ, ತಂಗಿ ಆಗಲಿ ಆಮೇಲೆ ನೋಡೋಣ ಅಂತ ಬೇರೆ ಹತ್ರ ಎಲ್ಲ ಹೇಳಿದ್ದ. ಆದ್ರೆ ನಾವು ಆ ಮದುವೆ ಚಿಂತೆಲಿ ಇರಲ್ಲ. ಮದುವೆ ಆಗೋದಾದ್ರು ಮಾಡ್ತಿದ್ವಿ, ಏನು ತೊಂದರೆ ಇಲ್ಲ. ತಂಗಿ ನೌಕರಿ ಹುಡುಕ್ತಾ ಇದ್ದೆ? ಇಲ್ಲ, ನೌಕರಿ ಏನಿಲ್ಲ. ತಂಗಿ ಓದ್ತಾ ಇದ್ಲು, B.Ed ಮಾಡ್ತಾಯಿದ್ಲು, ಮುಗೀತು. ಅವಳಿಗೆ ಕೆಲಸನ ಮದುವೆನ ಅಂತೇಳಿ ಅವರವರೇ ಡಿಸೈಡ್ ಮಾಡ್ತಾಯಿದ್ರು. ನಮಗೆ ವಿದ್ಯಾಭ್ಯಾಸ ಕಡಿಮೆ. ಅವರಿಬ್ಬರು ಒಳ್ಳೆ ಚೆನ್ನಾಗಿದ್ರು. ಗೌರ್ಮೆಂಟ್ ಕೆಲಸಕ್ಕೆಲ್ಲ ಅಪ್ಲೈ ಮಾಡ್ತಾಯಿದ್ರು. ಎಲ್ಲ ಮಾಡ್ತಾಯಿದ್ದ. ಮಗಳು ಮಾಡಿದ್ದಾಳೆ, ಅವನು ಮಾಡಿದ್ದಾನೆ. ಅಬಾಬಾ, ಇಂಥ ಘಟನೆ ಯಾರಿಗಾಗಬಾರ್ದು ಸರ್. ನಾವು ಟಿ ವಿಲಿ ಪಿಕ್ಚರಲ್ಲೆಲ್ಲ ನೋಡ್ತಿದ್ದೆ. ಇವತ್ತು ನನ್ನ ಕಣ್ಣು ಮುಂದೆ ನೋಡೋಂಗಾಗ್ಬಿಡ್ತು.
ಎಲ್ಲಿ ಏನು ಸಮಸ್ಯೆ ಅದರಲ್ಲಿ ಹೋಗಿ ಕಂದಿಸಿ ಇಂಥವು ಕಷ್ಟ ಸುಖಕ್ಕೆ ನಿತ್ತು ಬರುವಂಥ ಮನುಷ್ಯ. ಎಷ್ಟೋ ಜನ ಪ್ರಾಣ ಉಳಿಸೇನೆ. ನನ್ನ ಹತ್ರ ಕಾರ್ ಉಂಟು ಒಂದು, ಎಲ್ಲಿ ಯಾರಿಗೂ ಹುಷಾರಿಲ್ಲ ಅಂದರೆ ರಾತ್ರಿ ಕರ್ಕೋಗ್ತಿದ್ದ. ಅವನಿಗೆ ಮಾತ್ರ ಉಳಿಸೋಕ್ಕಾಗದೆ ಹೋಗ್ಬಿಟ್ಟು ಮಿಸ್ಫೇರ್ ಸರ್. ಅವನು ಏನೋ ಕಾಲ್ ಜಾರೋ, ಮಳೆ ಬೇರೆ ಬರ್ತಿತ್ತು, ಆ ಗುಡ್ಡ ಹತ್ತಾಗಲೋ ಏನೋ ಆಗಿದೆ ಅವನು. ಕರೆಕ್ಟ್ ಅದು ಮಿಸ್ಸೇ ಆಗಿದೆ. ಮತ್ತು ಬೇರೆಯವರಿಂದ ಏನೂ ಆಗಲ್ಲ. ಅಂಥ ಹುಡುಗರು ಅವನ ಜೊತೆ ಹೋಗಲ್ಲ. ಆಗಿದ್ದೆ ನಾನೇ ಕಂಪ್ಲೇಂಟ್ ಮಾಡಿಬಿಡ್ತಿದ್ದೆ ಖುದ್ದಾಗಿ. ಅವ್ರ ಮೇಲೆ ಅಷ್ಟು ಹುಡುಗರ ಮೇಲೂ ಹೇಳ್ಬಿಡ್ತಿದ್ದೆ, ಇವರೇ ಕಾರಣ ಅಂತಿದ್ದೆ. ಅವರಲ್ಲ ಸರ್, ಎಲ್ಲ ಸ್ನೇಹಿತರು. ನಮ್ಮ ನೆಂಟರು ಅಷ್ಟೇ ಎಲ್ಲ ಇವನು ಹೇಳ್ದಂಗೆ ಕೇಳೋ ಹುಡುಗರು ಬಿಟ್ಟರೆ ಒಂದು ಉಸಿರು ಮಾತಾಡೋ ಹುಡುಗರಲ್ಲ. ಹೌದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.